ಕಾಂಗ್ರೆಸ್ ಸರ್ಕಾರ ಅಂದ್ರೇನೆ ಭಾಗ್ಯಗಳ ಸರ್ಕಾರ ಅಂತ ಹೇಳ್ಬೋದು. ಆದ್ರೆ ಈ ಭಾಗ್ಯಗಳ ಸರ್ಕಾರದಲ್ಲಿ ನಾಯಿಗೂ ಕೂಡ ಒಂದು ಕಾಲ ಬಂದಿದೆ. ಹಾಗಾದ್ರೆ ಆ ಕಾಲ ಏನು? ಭಾಗ್ಯಗಳ ಸರ್ಕಾರದಲ್ಲಿ ನಾಯಿಗೂ ಬಂತು ಕಾಲ. ಭಾಗ್ಯಗಳ ಸರ್ಕಾರದಲ್ಲಿ ನಾಯಿಗೂ ಕೂಡ ಒಂದು ಕಾಲ ಬಂತು. ಸಿದ್ದು ಸರ್ಕಾರದಲ್ಲಿ ಶ್ವಾನಕ್ಕೂ ಕೂಡ ಬಂಪರ್ ಭಾಗ್ಯವನ್ನ ಕೊಡಲಾಗ್ತಾ ಇದೆ. ಬೆಂಗಳೂರು ಬೀದಿ ನಾಯಿಗಳಿಗೆ ಇನ್ಮುಂದೆ ಬಾಡೂಟ ಸಿಗಲಿದೆ. ತೆರಿಗೆದಾರರ ದುಡ್ಡಲ್ಲಿ ನಾಯಿಗಳಿಗೆ ಮೃಷ್ಟಾನ್ನ ಭೋಜನವನ್ನ ಕೊಡಲಾಗ್ತಾ ಇದೆ. ಪಾಲಿಕೆಯಿಂದ 2.88 ಕೋಟಿ ಟೆಂಡರ್ಗೆ ಆಹ್ವಾನವನ್ನ ಕರೆಯಲಾಗಿರುವಂತದ್ದು. ನಿತ್ಯ 600ರಿಂದ 700 ನಾಯಿಗಳಿಗೆ ಬಾಡೂಟದ ವ್ಯವಸ್ಥೆಯನ್ನ ಮಾಡುತ್ತಾರಂತೆ ಕಾಂಗ್ರೆಸ್ ಸರ್ಕಾರ. ಬೀದಿ ನಾಯಿಗಳಿಗೆ ಶೀಘ್ರವೇ ಚಿಕನ್, ಎಗ್ ರೈಸ್, ಬೀದಿ ನಾಯಿ ದಾಳಿ ಮಿತಿಮೀರಿರುವಾಗಲೇ ಬಾಡೂಟವನ್ನ ಕೊಡುವಂತಹ ಭಾಗ್ಯವನ್ನ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಮುನ್ನೆಲೆಗೆ ತರ್ತಾ ಇರುವಂತದ್ದು. ನೋಡಿ, ಮತದಾರರಿಗೆ ಭಾಗ್ಯಗಳನ್ನ ಕೊಟ್ಟು ಸದ್ದು ಮಾಡಿತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ. ಒಂದಾದ ಮೇಲೊಂದು ಭಾಗ್ಯ, ಅನ್ನಭಾಗ್ಯ, ಆ ಭಾಗ್ಯ, ಈ ಭಾಗ್ಯ, ಎಲ್ಲಾ ಭಾಗ್ಯ ಮುಗಿದಾದ ಮೇಲೆ ಇವಾಗ ಶ್ವಾನಗಳಿಗೂ ಕೂಡ ಒಂದು ಭಾಗ್ಯವನ್ನ ತಂದಿರುವಂಥದ್ದು. ಅದು ಬಾಡೂಟದ ಭಾಗ್ಯ ನೀಡಿರುವಂಥದ್ದು. ನೋಡಿ, ಆಶ್ಚರ್ಯ ಅಂತ ಅನ್ಸ್ಬೋದು, ಆದ್ರೂ ಕೂಡ ಇದು ಸತ್ಯ. ಬೆಂಗಳೂರು ಪಾಲಿಕೆ ಇನ್ಮುಂದೆ ನಗರದ ಬೀದಿ ನಾಯಿಗಳಿಗೆ ಮೃಷ್ಟಾನ್ನ ಭೋಜನವನ್ನ ಬಡಿಸೋಕೆ ಮುಂದಾಗಿದೆ. ಒಂದೊಳ್ಳೆ ಕೆಲಸನೇ, ಇಲ್ಲ ಅಂತ ಅಲ್ಲ. ಮೃಷ್ಟಾನ್ನ ಭೋಜನ ಬಡಿಸೋಕೆ ಮುಂದಾಗಿರುವಂಥದ್ದು. ಅದು ದೇಶದ ಹಾಗೆ ನಾವು ನೀವೆಲ್ಲರೂ ಏನ್ ಟ್ಯಾಕ್ಸ್ ಕಟ್ತೀವಲ್ಲ, ಅದೇ ಟ್ಯಾಕ್ಸ್ ದುಡ್ಡಲ್ಲಿ ಮೃಷ್ಟಾನ್ನ ಭೋಜನ ಬಡಿಸೋಕೆ ಮುಂದಾಗಿರುವಂಥದ್ದು. ಭೋಜನ ಬಡಿಸ್ಲಿ ಬೇಡ ಅಂತ ಅಲ್ಲ, ಆದ್ರೆ ಈ ರೀತಿಯ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇದರಿಂದ ಏನೆಲ್ಲ ಅನುಕೂಲಗಳು, ಅನಾನುಕೂಲಗಳು ಏನೇನೆಲ್ಲ ಆಗತ್ತೆ, ಇದೆಲ್ಲವೂ ಕೂಡ ಯೋಚನೆ ಮಾಡಿ ನಿರ್ಧಾರವನ್ನ ತೆಗೆದುಕೊಂಡ್ರ ಗೊತ್ತಿಲ್ಲ. ಇನ್ನು ದೇಶದಲ್ಲೇ ಮೊಟ್ಟ ಮೊದಲ ಬಾರಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಬೀದಿ ನಾಯಿಗಳಿಗೆ ಬಾಡೂಟ ಹಾಕೋದಕ್ಕೆ ಸರ್ಕಾರ ಮುಂದಾಗಿದೆ. ಅಲ್ಲ, ಬೀದಿ ನಾಯಿಗಳಿಗೆ ಬಾಡೂಟ ಹಾಕೋದೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ಟ್ಯಾಕ್ಸ್ ಕಟ್ತಾ ಇರೋರು ನಾವು ನೀವು ಸ್ವಾಮಿ. ಇನ್ನು ಶೀಘ್ರದಲ್ಲಿ ರಾಜಧಾನಿ ನಾಯಿಗಳು ಚಿಕನ್ ರೈಸ್, ಎಗ್ ರೈಸ್ ಈ ಎಲ್ಲಾ ಭಾಗ್ಯವನ್ನ ಕೂಡ ಗಿಟ್ಟಿಸ್ಕೊಳ್ತಾ ಇದೆ. ಖುಷಿ ವಿಚಾರನೆ, ಇಲ್ಲ ಅಂತ ಅಲ್ಲ. ಹೊಟ್ಟೆ ತುಂಬುತ್ತೆ. ಪ್ರಾಣಿಗಳೆಲ್ಲವೂ ಕೂಡ ಊಟ ಮಾಡಬೇಕು, ಚೆನ್ನಾಗಿರ್ಬೇಕು, ಓಕೆ. ಆದ್ರೆ ಬಾಡೂಟವನ್ನ ಕೊಡ್ತಾ ಇರುವಂಥದ್ದು ಅದು ತೆರಿಗೆದಾರರ ದುಡ್ಡಲ್ಲಿ. ಇದಕ್ಕೆ ಸರ್ಕಾರಿ ಬೊಕ್ಕಸದಿಂದ 2.88 ಕೋಟಿ ಹಣವನ್ನ ಕೂಡ ಮೀಸಲಿಡಲಾಗ್ತಾ ಇದೆಯಂತೆ. ಪ್ರತಿನಿತ್ಯ ಕೂಡ 600ರಿಂದ 700 ಬೀದಿ ನಾಯಿಗಳಿಗೆ ಬಾಡೂಟ ಹಾಕೋಕೆ ಇದೀಗ ಪಾಲಿಕೆ ಟೆಂಡರ್ ಅನ್ನ ಕೂಡ ಕರೆದಿದೆ. ಆ ಟೆಂಡರ್ ಕರೆದಂತಹ ಸಂದರ್ಭದಲ್ಲಿ ಯಾರು ಹೋಗಿ ಟೆಂಡರ್ನ ಅಟೆಂಡ್ ಮಾಡ್ತಾರೆ, ಟೆಂಡರ್ ಯಾರ ಪಾಲಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಇನ್ನು ಸಾರ್ವಜನಿಕ ವಲಯದಲ್ಲಿ ಇದು ತುಂಬಾ ಟೀಕೆಗೆ ಗುರಿಯಾಗಿರುವಂತಹ ವಿಚಾರ ಅಂತಾನೆ ಹೇಳ್ಬೋದು. ನೋಡಿ, ಈಗಾಗಲೇ ಸಿಟಿ ಕಡೆ ಆಗಿರ್ಬೋದು ಅಥವಾ ಹಳ್ಳಿ ಕಡೆ ಆಗಿರಬಹುದು, ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ದಾಳಿಯಿಂದ ಹಲವರು ಗಾಯಗೊಳ್ತಾ ಇದ್ದಾರೆ. ಹಾಗೆ ಪ್ರಾಣವನ್ನ ಕಳೆದುಕೊಂಡಂತಹ ಉದಾಹರಣೆಗಳು ಕೂಡ ಇದೆ. ಇನ್ಮುಂದೆ ಬಾಡೂಟ ಸವಿದು ಕೊಬ್ಬೋ ಶ್ವಾನಗಳ ಅಟ್ಟಹಾಸ ಅದ್ಯಾವ ಮಟ್ಟಕ್ಕಿರಲಿದೆ ಅಂತ ನೀವೇ ಲೆಕ್ಕ ಹಾಕಬೇಕಾಗತ್ತೆ. ಒಟ್ಟಾರೆಯಾಗಿ ಬೀದಿ ಶ್ವಾನಗಳಿಗೂ ಕೂಡ ಒಂದು ಕಾಲ ಬಂದಿದೆ. ಮಹಿಳಾ ಮಣಿಯರಿಗೂ ಕೂಡ ಒಂದು ಕಾಲವನ್ನ ತಂದಿದ್ರು. ಆ ಕಾಲ ಸಂದರ್ಭದಲ್ಲೇ ಬೀದಿ ನಾಯಿಗಳಿಗೂ ಕೂಡ ಒಂದು ಕಾಲ ಬಂದಂತಾಗಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ, ಅದು ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ.